ಕ್ಯಾನ್ ಫೀಲ್ ಇಟ್. ಅಂದರೆ ಅಲ್ಲಿ ನಮ್ಮ ಕಣ್ಮುಂದೆನೇ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅದನ್ನು ಶೂಟ್ ಮಾಡಿದ್ದಾರೆ. ತುಂಬ ಅದ್ಭುತವಾದಂತಹ ಒಂದು ಸೀನ್, ತುಂಬ ಲೆಂತಿ ಸೀನ್, ಅದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ರೀತಿ ಈ ಚಿತ್ರದ ಮತ್ತೊಂದು ಪ್ರಮುಖವಾದ ಅಂಶ ಏನು ಅಂದರೆ ಇದು ಸಿನಿಮಾಟೋಗ್ರಫಿ. ತುಂಬ ಅದ್ಭುತವಾಗಿ ಆ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಆ ಪೀರಿಯಡ್ ಏನಂದರೆ ನಿಧಾನವಾಗಿ ಈ ಸಿನಿಮಾಟೋಗ್ರಫಿ ಏನಿದೆ ಅದು ಡಿಜಿಟಲ್ಗೆ ಮೂವ್ ಆಗ್ತಾ ಇದ್ದಂತಹ ಒಂದು ಸಮಯ ಅದು. ಈ ಚಿತ್ರದಲ್ಲಿ ನೀವು ಅವ್ರು ಯೂಸ್ ಮಾಡಿರುವಂತಹ ಕಲರ್ ಪ್ಯಾಲೆಟ್ಸು ಮತ್ತು ಲೈಟಿಂಗ್ ಇದೆಲ್ಲ ನೀವು ನೋಡಿದ್ರೆ ತುಂಬ ಸ್ಟೈಲಿಶ್ ಆಗಿರುತ್ತೆ ಅದು. ಈ ಚಿತ್ರದ ಸಿನಿಮಾಟೋಗ್ರಫಿಯನ್ನು ಮಾಡಿದವರು ಡಾಂಟೆ ಅಂತ. ಅವರು ತುಂಬ ಅದ್ಭುತವಾದ ಒಂದು ಕೆಲಸವನ್ನು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಅದೇ ರೀತಿ ಚಿತ್ರದ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಅದನ್ನು ಮಾಡಿದವರು ಎಲೇಟ್ ಗೋಲ್ಡೆಂತಲ್ ಅಂತ. ಅವರು ಸಹ ತುಂಬ ಒಂದು ಸ್ಟೈಲಿಶ್ ಆದ ಮತ್ತು ಒಂದು ಡಿಜಿಟಲ್ ಒಂದು ಎಫೆಕ್ಟ್ ಇರುವಂತಹ ಮ್ಯೂಸಿಕ್ನ ಈ ಚಿತ್ರಕ್ಕೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅದು ಒಂದು ನಮಗೆ ಮೂಡ್ನ ಸೆಟ್ ಮಾಡುತ್ತೆ. ಅದೇ ರೀತಿ ಚಿತ್ರದ ಕಾಸ್ಟ್, ನಾವು ಇದರೊಳಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಬೇಕಂದ್ರೆ 2 ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ಸ್ ಆಫ್ ಆಲ್ ಟೈಮ್ ಫ್ರಮ್ ಹಾಲಿವುಡ್ ಯಾರ್ಯಾರು ಅಂದರೆ ಅಲ್ ಪಚಿನೋ ಮತ್ತು ರಾಬರ್ಟ್ ಡಿ ನಿರೋ. ಇವರಿಬ್ಬರು ಸೇರಿ ಆ್ಯಕ್ಟ್ ಮಾಡೋದನ್ನು ನಾವು ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡೋ ಅವಕಾಶ ಸಿಕ್ಕಿದ್ದು ಈ ಚಿತ್ರದಲ್ಲೇ. ಅದಕ್ಕೆ ಮುಂಚೆ ಅವರು ಗಾಡ್ ಫಾದರ್ 2 ಅಲ್ಲಿ ಮಾಡಿದರು, ಬಟ್ ಅವರಿಬ್ಬರ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಇದರೊಳಗೆ ಫಸ್ಟ್ ಟೈಮ್ ಆ ಕಾಫಿ ಶಾಪ್ ಸೀನ್ ಇದೆಯಲ್ಲ, ಸೊ ಒನ್ ಆಫ್ ದ ಐಕಾನಿಕ್ ಸೀನ್ಸ್ ಇನ್ ಹಾಲಿವುಡ್ ಹಿಸ್ಟ್ರಿ. 2 ಗ್ರೇಟ್ ಆ್ಯಕ್ಟರ್ಸ್, ಅವರಿಬ್ಬರ ಆ್ಯಕ್ಟಿಂಗು, ಬಾಡಿ ಲ್ಯಾಂಗ್ವೇಜು, ಈ ಅಲ್ ಪಚಿನೋ ಅಂದರೆ ವಿನ್ಸೆಂಟ್ ಹ್ಯಾನಾ ಕ್ಯಾರೆಕ್ಟರ್ ಮಾಡಿರುವಂತಹ ಅಲ್ ಪಚಿನೋ ಅವರು ಇದ್ದಾರಲ್ಲ, ಅವರು ಒಂದು ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಎಕ್ಸ್ಟ್ರೋವರ್ಟ್, ತುಂಬ ಮಾತಾಡೋದು, ಆ ಥರ ಇರುವಂತಹ ಒಂದು ತುಂಬ ಡೆಡಿಕೇಟೆಡ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅವ್ರದ್ದು. ಆನ್ ದಿ ಅದರ್ ಸೈಡ್ ನೀಲ್ ಮೆಕಾಲೆ ಕ್ಯಾರೆಕ್ಟರ್ ಏನಿದೆಯಲ್ಲ, ಆ ಕಳ್ಳನ ಪಾತ್ರ, ಅದನ್ನು ಮಾಡಿರುವಂತಹ ರಾಬರ್ಟ್ ಡಿ ನಿರೋ, ಅವರು ಕ್ಯಾರೆಕ್ಟರ್ ಏನಿದೆ ಅದು ತುಂಬ ಇಂಟ್ರೋವರ್ಟ್, ಅಂದರೆ ಜಾಸ್ತಿ ಮಾತಾಡೋದಿಲ್ಲ, ನಗೋದಿಲ್ಲ, ಯಾವಾಗಲೂ ಸೀರಿಯಸ್ ಆಗಿರ್ತಾರೆ. ಬಟ್ ಅದೇ ಟೈಮಲ್ಲಿ ತುಂಬ ಡೇಂಜರಸ್ ಮ್ಯಾನ್ ಅವನು. ಅವ್ರ ಕ್ಯಾರೆಕ್ಟರ್ ಮಾಡಿರುವಂತಹ ರಾಬರ್ಟ್ ಡಿ ನಿರೋ, ಇವರಿಬ್ಬರು ಆ ಕಾಫಿ ಶಾಪಲ್ಲಿ ಕುತ್ಕೊಂಡು ಮಾತಾಡಬೇಕಾದ್ರೆ ಅದನ್ನು ನೋಡೋದಿದೆಯಲ್ಲ, ಅದು ಒಂದು ಆನಂದ. ಅವರಿಬ್ಬರು ಎಂಥ ಆ್ಯಕ್ಟರ್ಸ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಸಪೋರ್ಟಿಂಗ್ ಕಾಸ್ಟ್ ಅಂದರೆ ವಾಲ್ ಕಿಲ್ಮರ್ ಇರ್ಬೋದು, ಅಥವಾ ಜಾನ್ ವೈಟ್ ಅವರು ಇರ್ಬೋದು, ಮತ್ತು ಆಶ್ಲಿ ಜುಡ್, ಹೀಗೆ ಹಲವಾರು ತುಂಬ ಎನ್ಸೆಂಬಲ್ ಕಾಸ್ಟ್ ಅದು. ತುಂಬ ಜನ ಗ್ರೇಟ್ ಆ್ಯಕ್ಟರ್ಸು ಇದರೊಳಗೆ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಅವ್ರವ್ರ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಟ್ ಚಿತ್ರ ಏನಿದೆ ಅದು ಹಾಲಿವುಡ್ನಲ್ಲಿ ಒಂದು ಅಂಡರ್ ರೇಟೆಡ್ ಮೂವಿ ಅಂತ ಹೇಳ್ಬೋದು. ಬಟ್ ಈಗ ಅದಕ್ಕೆ ತುಂಬ ಪ್ರಶಂಸೆಗಳು ಸಿಗ್ತಾ ಇವೆ. ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ನ ನೋಡಬೇಕಂದ್ರೆ ಹೀಟ್ ಚಿತ್ರವನ್ನು ಒಮ್ಮೆ ನೀವು ನೋಡಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ಚಿತ್ರಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.